ಅಲ್ಲ ಕಣವ, ನಿಂಗೆ ಅದಕ್ಕೇನೆ ಏನು ನೋವಿಲ್ಲ ಈಗ. ನೆನ್ನೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅದು ಅದ್ರದ್ದು ಇನ್ನೇನೀಗ ಎಫೆಕ್ಟ್ ಮುಗಿಯುತ್ತೆ. ಇಂಜೆಕ್ಷನ್ ಎಫೆಕ್ಟ್ ಇರೋ ತನಕ ಇಲ್ದಿರ ನೋವು ಬರುತ್ತೆ. ಇವಾಗ ಪರ್ಮನೆಂಟ್ ಆಗಿ ಅದೇನ್ ಮಾಡ್ತಾರೆ ಜಯದೇವದಲ್ಲಿ ಮಾಡಿಸ್ಕೊಂಡ್ ಬರೋದು. ನೀನ್ ಧೈರ್ಯವಾಗಿರೋ, ನೀನ್ 100 ವರ್ಷ ಇರ್ತೀಯ, ಏನೋ ತಲೆ ಕೆಡಿಸ್ಕೋಬೇಡ. ಮತ್ತೆ ಯಾರಿಗೂ ಬೈಬೇಡ. ಈ ಬೋನಸ್ ಟೈಮು ಪೂಜೆ ಮಾಡ್ಕೊಂಡು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಇದ್ಬಿಡು, ಯಾರಿಗೂ ಬೈಬೇಡ ಆಯ್ತಾ. ಏನು ಇಲ್ಲ ಬಿಡವ, ಚೆನ್ನಾಗ್ ಪೂಜೆ ಮಾಡ್ಕೊಂಡಿರವ ಅಂದ. ಯಾಕವ ಕೇಳ್ಸಲ್ವೇನವ? ಕೇಳಿಸ್ತಿಲ್ವಾ ನಿಂಗೆ? ಆಂಟಿ, ನಿಮಗ್ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ದೆ. ಹೌದಾ? ಕೇಳಿಸ್ತಿದೆ. ಆಯ್ತವ, ಹುಷಾರಾಗಿ ಬರ್ತೀಯವ, ತಲೆ ಕೆಡಿಸ್ಕೋಬೇಡ. ಕೇಳಿಸ್ತೈತಾ? ಇಲ್ಲ. ಹುಷಾರಾಗಿ ಬರ್ತೀಯಾ, ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿ ಹೋಗಲ್ಲ ಆಸ್ಪತ್ರೆ ನೋಡಿ ಎದುರು ಬಿಡ್ಬೇಡ ಅಂತ ಹೇಳಿದ್ದು. ಹುಷಾರಾಗ್ತೀಯ ಅಂತ, ಹುಷಾರಾಗಿ ಹೋಗಿ ಆಗ್ತೀಯ ಅಂತ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಚರಂಡಿ ಬ್ಲಾಕ್ ಅಂತ ಕೇಳು. ಆಪರೇಷನ್ ಕೇಳ್ಬೇಕು. ಇಲ್ಲ ಕಣವ, ಈಗಿರೋ ತರ ಜಾಸ್ತಿ ದಿನ ತಳ್ಕೊಂಡ್ ಹೋಗಕ್ ಆಗಲ್ಲ. ಅದೇನ್ ಗೊತ್ತಾ, ಚರಂಡಿ ಪೈಪು ಕಟ್ಕೊಂಡಿರೋ ತರ ಅಲ್ಲಿ ಕಟ್ಕೊಂಡಿದೆ. ಅದಕ್ ಸ್ವಲ್ಪ ಇನ್ನೊಂದ್ ಚಿಕ್ಕ ಪೈಪ್ ಹಾಕಿ, ಬಲೂನ್ ಇರುತ್ತೆ ಅದ್ರೊಳಗೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಅದೊಂದ್ ಕ್ಲೀನ್ ಮಾಡ್ಬಿಟ್ರೆ ನನ್ಗನ್ಸುದ್ ನೀನು 105-110 ವರ್ಷನೂ ಇರ್ತೀಯ. ನಾವೆಲ್ಲ ಹೋದ್ಮೇಲೆ ನೀನ್ ಒಬ್ಳೇ ಇರ್ತೀಯ. ಇದು ಆಯ್ತವ, ಹೆಂಗೋ ಖುಷಿಯಾಗಿದೀಯಾ? ಧೈರ್ಯವಾಗಿರು. ಕೊಡವ, ಆಂಟಿ ಕೊಡು. ಹಲೋ ಕೋಮ್ನ, ಏನು ಆಪರೇಷನ್ ಏನು ಬೇಡ, ಮಾತ್ರೆ ಇಂಜೆಕ್ಷನ್ ಸಾಕು. ಅಲ್ಲ, ಮಾತ್ರೆಲ್ ಹೋಗಂಗಿದ್ರೆ ಹೋಗ್ಲಿ, ನಾನೇನ್ ಬೇಡ ಅಂತ ಹೇಳಲ್ಲ. ಮಾತ್ರೆಲ್ ಹೋಗಂಗಿದ್ರು ನೀನು ಈ ನೋವು ಅಂತ ಜಾಸ್ತಿ ದಿನ ತಳ್ಕೊಂಡ್ ಹೋಗಕ್ ಆಗಲ್ಲ. ಮಾತ್ರೆಲ್ ಹೋಗಂಗಿದ್ರೆ ಹೋಗ್ಲಿ. ಮತ್ ನೀನ್ ಮಾತ್ರೆ ಹೋಗಂಗಿದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಕ್ಲೀನ್ ಮಾಡ್ತಾರೆ ಅಂತ. ಏನಿಲ್ಲ, ನೆನ್ನೆ ಆಲ್ರೆಡಿ ಡಾಕ್ಟ್ರು ಬರ್ದಾಗಿದೆ ಕ್ಲೀನ್ ಮಾಡ್ಬೇಕು ಅಂತ. ಮಾತ್ರೆಲ್ ಹೋಗೋದಾಗಿದ್ರೆ ನೆನ್ನೆನೆ ಮಾತ್ರೆ ಕೊಟ್ಟು ಇದ್ ಮಾಡೋರು. ಹೆಂಗೋ ಡಾಕ್ಟರ್ ಏನಂತಾರೆ ಅದಕ್ಕೆ ಹೂ ಅನ್ನು, ಧೈರ್ಯ ಮಾಡಿ, ಎಂತದೂ ಆಗಲ್ಲ ಆಯ್ತಾ. ಮಾಡ್ತಿದಾರಲ್ವಾ ಅದು.